ತುಮಕೂರು ಜಿಲ್ಲೆ ಶಿರಾದಲ್ಲಿರೋ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇಡೀ ತಾಲೂಕಿಗೆ ಹೆರಿಗೆಗೆ ಅಂತ ಇರೋದು ಇದೇ ದೊಡ್ಡ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ. ಇದರಲ್ಲಿ ಭಾರತಿ ಮೇಡಮು ಅಂತ ಒಂದು ಡಾಕ್ಟ್ರು. ಈ ಭಾರತಿ ಮೇಡಮು ಇಲ್ಲಿ ಬರೋ ಹೆಂಗಸರ ಹತ್ರ 500 ರೂಪಾಯಿ ಕೊಡಿ, ನಾನೇನು ಡಿಮ್ಯಾಂಡ್ ಮಾಡಲ್ಲ, ಕೊಟ್ಟರೆ ಇಸ್ಕೊತೀನಿ ಅಂತ ಕೇಳ್ತಿತ್ತಂತೆ. ಕೊಡದಿದ್ರೆ 500 ರೂಪಾಯಿ ಕೊಡು, ಯೋಗ್ಯತೆ ಇಲ್ವಾ ಅಂತ ಹೇಳ್ತಿತ್ತಂತೆ. ಅದಕ್ಕೆ ಆಸ್ಪತ್ರೆಗೆ ಬಂದು ಒಂದು ಹೆಣ್ಣು ಮಗಳು ಇದನ್ನೆಲ್ಲ ವಿಡಿಯೋ ಮಾಡಿ ಬಿಟ್ಬಿಟ್ಟಿತ್ತು. ಅದು ಸಿಕ್ಕಾಬಿಟ್ಟೆ ವೈರಲ್ ಆಗಿ ಡಾಕ್ಟ್ರು ಮಾನ ಮರ್ಯಾದೆನೂ ಹೋಗಿತ್ತು, ಜೋರ್ ಸುದ್ದಿನೂ ಆಗಿತ್ತು. ಈ ಹೆಣ್ಣು ಮಗಳು ಅಷ್ಟಕ್ಕೆ ಬಿಟ್ಟಿರಲಿಲ್ಲ, ಈ ಡಾಕ್ಟ್ರಮ್ಮನ ಮೇಲೆ ಲೋಕಾಯುಕ್ತದಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಬಿಟ್ಟಿತ್ತು. ಅವಾಗ ಈ ಡಾಕ್ಟ್ರಮ್ಮನ್ನ ಸಸ್ಪೆಂಡ್ ಮಾಡೋದು ಬಿಟ್ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಅಂತ ಮಾಡಿ ತಿಪ್ಪೆ ಸಾರಿಸಿದ್ರಂತೆ. ಇಷ್ಟೆಲ್ಲ ಅನಾಹುತ ಆಗ್ತಿರ್ಬೇಕಾದ್ರೆ ಭಾರತಿ ಮೇಡಮ್ ಅವ್ರ ಹಸ್ಬೆಂಡು ನಟರಾಜಣ್ಣ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೆ ಹೇಳಿ, ಸೀದಾ ಕಂಪ್ಲೇಂಟ್ ಕೊಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು 2 ಲಕ್ಷ ರೂಪಾಯಿ ಚೌಕ್ ಬರೆದು ಬಿಸಾಕಿದ್ರು, ತಗೊಂಡು ಕೇಸ್ ವಾಪಸ್ ತಗೊಳ್ಳಿ ಅಂತ. ಈ ಹೆಣ್ಮಗಳು ಜಗ್ಲಿಲ್ಲ, ಜಪ್ಪಯ್ಯ ಅನ್ನಲಿಲ್ಲ. ಪಾಪ ನಟರಾಜಣ್ಣ ತನಗೆ ಏನು ಮಾಡುತ್ತೆ ಹೇಳಿ, ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಸೀದಾ ಎದ್ದು ಬಂತು. ಆಮೇಲೆ ಅದು ಏನೇನು ವ್ಯವಸ್ಥೆ ಮಾಡ್ತಾ ಗೊತ್ತಿಲ್ಲ, ನೋಡಿದ್ರೆ ಮೇಡಮ್ಮಿಗೆ ಮತ್ತೆ ಅದೇ ಹಾಸ್ಪಿಟ್ಲಿಗೆ ಪೋಸ್ಟಿಂಗ್. ಯಾರು ಬಂದು ತಾನೇ ಏನು ಮಾಡ್ಕೊಳಕಾಯ್ತು ಅಂತ ಮೇಡಮ್ ಬ್ಯಾಗ್ ತಗ್ಲಾಕೊಂಡು ಸೀದಾ ಆಸ್ಪತ್ರೆ ಬಂದು ಕೂತ್ಕೊಂಡ್ಬಿಟ್ರು. ಕಂಪ್ಲೇಂಟ್ ಕೊಟ್ಟಿರೋ ಹೆಣ್ಮಗಳು ಸುಮ್ಮನಿರುತ್ತಾ, ಡೈರೆಕ್ಟಾಗಿ DHOಗೆ ಕಾಲ್ ಮಾಡ್ಬಿಟ್ಟು, ಏನು ಸರ್ ಇದು ನಿಮ್ಮ ಕತೆ, ಬೋಸ್ರಿ ಹೆಣ್ಮಕ್ಳು ಅಂತಲೂ ನೋಡ್ದಂಗೆ ಮೈಕೊಂಡಿದ್ದ ಡಾಕ್ಟ್ರನ್ನೇ ಕರ್ಕೊಂಡು ಬಂದು ಮತ್ತೆ ಕೂರಿಸ್ಕೊಂಡಿದ್ದೀರಲ್ಲ ಅಂದರೆ, DHO ಸಾಹೇಬರು ನಾನವನಲ್ಲ, ನಂದೇನೂ ಇಲ್ಲ, ಎಲ್ಲ ನಮ್ಮ MLA ಸಾಹೇಬರು ಕೃಪಾ ಕಟಾಕ್ಷ ಅಂದ್ಬಿಟ್ರು. ಭಾರತಿ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಸರ್, ಲೋಕಾಯುಕ್ತದಲ್ಲಿ ವಿಚಾರಣೆ ನಡೀತಾ ಇದೆ. ಮತ್ತೆ ಯಾವ ಆಧಾರದ ಮೇಲೆ ಇಲ್ಲಿ ಅವ್ರು ಕರೆಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂಚೂರು ಮಾಹಿತಿ ಬೇಕಿತ್ತು ನನಗೆ. ಅವರು MLA ಅವರು ಇದ್ ಮಾಡಿದಾರಮ್ಮ, MLA ಅವ್ರು ಮಾಡಿ ಅವ್ರಿಗೆ ಹಾಕೊಡಿ ಅಂತ ಹೇಳಿದಾರೆ. ಶಾಸಕರ ಹಿತಾಸಕ್ತಿ ಮೇಲೆ ತಿರ್ಗಾ ಮತ್ತೆ ನೀವು ಹಾಕೊಡಿ ಸದ್ಯಕ್ಕೆ ಅಂತ ಹೇಳಿದಾರೆ, ಹಾಕೊಟ್ಟಿದೀವಿ ಅಷ್ಟೇ. ನಮ್ ಜಯಚಂದ್ರ ಸಾಹೇಬ್ರು ಯಾಕೆ ಹಿಂಗ್ ಮಾಡಿದ್ರು, ಕರೆಕ್ಟ್ ಇರೋ ಡಾಕ್ಟರ್ನ ಉಗಿದು ಮನೆಗೆ ಕಳ್ಸದ್ ಬಿಟ್ಟು ಕರೆದು ಮತ್ತೆ ಕೂರಿಸ್ಕೊಂಡವ್ರಲ್ಲ ಅಂದ್ಕೊಂಡು ಈ ಹೆಣ್ಮಗಳು ಸೀದಾ ಲೋಕಾಯುಕ್ತ ಪೊಲೀಸರಿಗೆ ಕಾಲ್ ಮಾಡಿ, ಸಾರ್ ಡಾಕ್ಟರ್ ಭಾರತಿ ಕೇಸ್ ಏನಾಯ್ತು ಸಾರ್ ಅಂತ ಕೇಳಿದ್ರೆ, ಆ ಕಡೆಯಿಂದ ಲೋಕಾಯುಕ್ತ ಇನ್ಸ್ಪೆಕ್ಟ್ರು ಅದು ಪ್ರೂವ್ ಆಗೈತೆ ಕಣಮ್ಮ, ರಿಪೋರ್ಟ್ ಹೆಡ್ ಆಫೀಸಿಗೆ ಕಳ್ಸಿದೀವಿ ಅಂದ್ಬಿಟ್ರು. ನಾನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಮಾತಾಡೋದು. ಶಿರಾ ಭಾರತಿ ಅವ್ರದ್ದು, ಡಾಕ್ಟರ್ ಭಾರತಿ ಅವ್ರದ್ದು. ಅವ್ರು ಮಾಡಿರೋದು ತಪ್ಪಿದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಆರೋಪ ಸಾಬೀತ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ನಾವು ಹೆಡ್ ಆಫೀಸಿಗೆ ಕಳಿಸಿದೀವಿ. ಇದು ಕತೆ. ಆಮೇಲೆ ನಮ್ಮ ಶಿರಾ ಸುತ್ತಮುತ್ತ ಎಲ್ಲ ಬಯಲ್ಸೀಮೆ ಕೊಂಡ್ರಿ, ಮಳೆ ಕಮ್ಮಿ, ಬೆಳೆ ಇಲ್ಲ, ದುಡ್ಡಿರೋರು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ, ಬಡವರಿಗೆ ಗೌರ್ಮೆಂಟ್ ಆಸ್ಪತ್ರೆನೇ ಆಧಾರ. ಇಂಥ ಜನಗಳ ಹತ್ರ ದುಡ್ಡು ಕೊಡಿ ಅಂತ ಕೇಳಿದ್ರೆ ಹೆಂಗಾಗತ್ತೆ ಹೇಳಿ? ಇರೋರು ಕೊಡ್ತಾರೆ, ಇಲ್ದವ್ರು ಏನ್ ಮಾಡ್ಬೇಕು? ಕೊಟ್ಟೋರಿಗೆ ಒಂಥರ, ಕೊಡ್ದಿರೋರಿಗೆ ಇನ್ನೊಂಥರ ಮಾಡಿದ್ರೆ ಜನ ಎಲ್ಲೋಗ್ಬೇಕು ಹೇಳಿ? ಇವಾಗ ನಮ್ಮ ಜಯಚಂದ್ರ ಸಾಹೇಬ್ರಿಗೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಆಮೇಲೆ ಈ ಇಂಜೆಕ್ಷನ್ನು, ಮಾತ್ರೆ, ಮೆಡಿಸಿನ್ ಎಲ್ಲ ಆಸ್ಪತ್ರೆ ಸ್ಟಾಕ್ ಇಲ್ಲ, ಸಪ್ಲೈ ಇಲ್ಲ ಅಂತ ಹೊರಗಡೆಯಿಂದ ತಗೊಂಡು ಬನ್ನಿ ಅಂತ ಬರೆದು ಕೊಡ್ತಾರಂತೆ. ಇದ್ರ ಕೊಡೋಗೂ ಒಂಚೂರು ಗಮನ ಕೊಡ್ಬೇಕು ನಮ್ಮ MLA ಸಾಹೇಬ್ರು.